ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಡೈಲಿ ಬ್ಲಾಗ್ನ ಇನ್ಮೇಲೆ ಸ್ಟಾರ್ಟ್ ಮಾಡೋಣ. ಇವತ್ತು ಫಸ್ಟ್ ಡೇ ಆಫ್ ಮೈ ಬ್ಲಾಗ್. ಇವತ್ತಿನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಸೊ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಎವ್ರಿ ಒನ್. ಗೈಸ್ ನೋಡಿ, ಟಿ ವಿ ನೋಡ್ತಿದ್ದಾರೆ ಗೈಸ್. ನೋಡಲಿ, ಮನೆಯವರೆಲ್ಲ ಟಿ ವಿ ನೋಡ್ತಿದ್ದಾರೆ. ಸೊ ಬನ್ನಿ. ಹಾಯ್ ಫ್ಯಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ, ಇದೊಂದು ಸನ್ಸ್ಕ್ರೀನ್ ಇಟ್ಕೊಂಡು ಕೂತಿದ್ದಾರೆ ಅಂತೀರಾ. ಸೊ ನಾನು ನಿಮಗೆಲ್ಲರಿಗೂ ಒಂದು ಬೆಸ್ಟ್ ಸನ್ಸ್ಕ್ರೀನ್ ಇಂಟ್ರೊಡ್ಯೂಸ್ ಮಾಡ್ಕೊತಿದ್ದೀನಿ. ಅದು ಡಾಕ್ಟರ್ ಶೀಟ್ಸ್ ಅವರ ಫಾರ್ ಇಂಡಿಯನ್ ಸ್ಕಿನ್ಗೋಸ್ಕರ ಮಾಡಿರುವಂಥ ಒಂದು ನ್ಯಾಚುರಲ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಇದು SPF50 ಒಂದು ಇರುತ್ತೆ, ಮತ್ತು ಇದು UV ರೇಸ್, UVB, ಬ್ಲೂ ಲೈಟ್ಸ್ ಆ್ಯಂಡ್ IR ರೇಸಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಇದು ಆಲ್ ಟೈಪ್ ಸ್ಕಿನ್ಸ್ಗೆ ಸಹ ಇದು ಯೂಸ್ ಆಗುತ್ತೆ. ಮತ್ತು ಇದ್ರ ಪ್ರೈಸ್ ಬಂದು ನಾನು ನಿಮಗೆ ಇದು ಆನ್ಲೈನಲ್ಲಿ ಸಹ ಈಗ ಸಿಗ್ತಿದೆ. ಹೊರಗಡೆ ತುಂಬ ಟ್ಯಾನ್ ಇದೆ, ಬಿಸಿಲಿದೆ. ಸೊ ನಿಮಗೆ ಟ್ಯಾನಿಂದ ಪ್ರೊಟೆಕ್ಟ್ ಆಗಬೇಕು, UV ರೇಸಿಂದ ಪ್ರೊಟೆಕ್ಟ್ ಸಿಗಬೇಕು ನಿಮ್ಮ ಸ್ಕಿನ್ಗೆ ಅಂದರೆ ಈ ಒಂದು ಬ್ಯೂಟಿಫುಲ್ ಆದ ಸನ್ಸ್ಕ್ರೀನ್ ನೀವು ಬಳಸ್ಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು ನೋಡಿ, ಇಲ್ಲೇ ಕಾಣಿಸ್ತಿದೆಯಲ್ಲ, 699. ಬಟ್ ನಮಗೆ 500 ರುಪೀಸ್ಗೆ ಫ್ಲಿಪ್ಕಾರ್ಟಲ್ಲಿ ಸಿಕ್ಕಿದೆ. ಇದ್ರದ್ದು ಮಾಯ್ಶ್ಚರ್ ಟೆಕ್ಸ್ಚರ್ಸ್ ಇದೆ, ತೋರಿಸ್ತೀನಿ, ವೆಯ್ಟ್ ಮಾಡಿ, ಅಪ್ಲೈ ಮಾಡಿ. ಗೈಸ್, ಈ ಪ್ರಾಡಕ್ಟಿಂದ ಎಷ್ಟು ಯೂಸ್ ಆಗುತ್ತೆ ಅಂತ ನನ್ನ ಸ್ಕಿನ್ ನೋಡಿ. ಇವಾಗ ಇದು ಬಳಸ್ತಾ ಇದ್ದೀನಿ, ಎಷ್ಟು ವೈಟ್ ಆ್ಯಂಡ್ ಸ್ಕಿನ್ ಟು ನನ್ನ ಸನ್ ರೈಸಿಂದ ಪ್ರೊಟೆಕ್ಟ್ ಆಗ್ತಿದೆ, ನನ್ನ UV ಸ್ಕಿನ್ ರೇಸಿಂದ ನೋಡ್ಬೋದು. ಸೊ ನೀವು ಸಹ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೀನಿ. ನೀವು ಡಾಕ್ಟರ್ ಸನ್ಸ್ಕ್ರೀನ್ ಆದರೆ ನಿಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್, ನೈಕಾದಲ್ಲಿ ಸಹ ಸಿಗ್ತಿದೆ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ನೋಡಿ ಗೈಸ್, ನೀವು ಹೊರಗಡೆ ಎಲ್ಲ ಹೋಗಬೇಕು ಅಂತಿರ್ತೀರ, ಆವಾಗ ನಿಮಗೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರೋ ಮೇಕಪ್ ಬೇಕೇ ಬೇಕಾಗುತ್ತೆ. ಅಫ್ಕೋರ್ಸ್ ಒಂದು ಹೆಣ್ಣಾಗಿ ನಾನು ಸಹ ನಿಮಗೆ ಒಂದು ಲಾಂಗ್ ಲಾಸ್ಟಿಂಗ್ ಆಗಿರೋ ಮೇಕಪ್ನ ಸಜೆಸ್ಟ್ ಮಾಡ್ತೀನಿ. ಅದು ಯಾವುದೇ ರೀತಿ ಹಾರ್ಮ್ಫುಲ್ ಆಗಿರೋದಿಲ್ಲ ನಿಮ್ಮ ಫೇಸಿಗೆ. ಸೊ ಇವಾಗ ನಾನು ನಿಮಗೆ ಅದನ್ನು ಫಸ್ಟು ನೀವು ಫೇಸ್ ವಾಶ್ ಮಾಡ್ಕೊಬರಬೇಕು. ಸೊ ಬನ್ನಿ, ಫಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಒಂದು ಬ್ಯೂಟಿಫುಲ್ ಆಗಿರುವಂಥ ಸನ್ಸ್ಕ್ರೀನನ್ನು ನಾನು ಬಳಸೋದು ಡೈಲಿ ಪಾನ್ಸ್ ಅವರ ಬ್ರೈಟ್ ಬ್ಯೂಟಿ ನ್ಯಾಕ್ನಮಿಕ್ ವಿಟಮಿನ್ B3 ಇರುವಂಥ ಆ್ಯಂಟಿ ಡ್ಯೂಲ್ನೆಸ್ ಫೇಸ್ ವಾಶ್ನ ನಾನು ಬಳಸ್ತಿದ್ದೀನಿ. ಇದು ಕ್ಲಿನಿಕಲಿ ಪ್ರೂವ್ಡ್ ಆಗಿರುತ್ತೆ. ಇದು ನಮ್ಮ ಫೇಸಿಗೆ ಮಾಯ್ಶ್ಚರ್ ಆಗಿ ನಮ್ಮ ಡ್ಯೂಲ್ನೆಸ್ಸನ್ನು ಹೋಗಿಸುತ್ತೆ, ಪಿಂಪಲ್ಸ್ನ ರೆಡ್ಯೂಸ್ ಮಾಡೋಕ್ಕೆ ಇದು ತುಂಬ ಸಹಾಯ ಆಗುತ್ತೆ. ಸೊ ಇದು ನಾನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿ 1 ಇಯರ್ ಮೇಲಾಯಿತು. ತುಂಬ ನೈಸ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನಿಮಗೆ ಇದು ಲೋಕಲ್ ಶಾಪ್ಸಲ್ಲೆಲ್ಲ ಸಿಗ್ತಿದೆ, ಹೋಗಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಆನ್ಲೈನ್ ಶಾಪಿಂಗ್ ಸಹ ಮಾಡ್ಬೋದು. ಯಾವುದೇ ರೀತಿ ಆನ್ಲೈನ್ ಶಾಪಿಂಗಲ್ಲಿ ಸಹ ನಿಮಗೆ ಸಿಗುತ್ತೆ. ಈ ಬ್ಯೂಟಿಫುಲ್ ಆಗಿರೋ ಫೇಸ್ ವಾಶ್ ನಿಮಗೂ ಬೇಕಂದರೆ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಸಹ ಚೆಕ್ ಮಾಡ್ಬೋದು. ಹಾಗೆ ನಿಮಗೆ ಲೋಕಲ್ ಮಾರ್ಕೆಟ್ಸಲ್ಲಿ ಸಹ ಸಿಗ್ತಿದೆ, ಪರ್ಚೇಸ್ ಮಾಡ್ಬೋದು. ಆನ್ಲೈನ್ ಶಾಪಿಂಗ್ ಸಹ ಮಾಡ್ಬೋದು, ಎಲ್ಲ ರೀತಿ ಆನ್ಲೈನ್ ಶಾಪಿಂಗಲ್ಲಿ ಸಿಗುತ್ತೆ. ನಿಮ್ಮ ಆಲ್ ಟೈಪ್ ಸ್ಕಿನ್ಸ್ಗೆ ಸಹ ಇದು ಯೂಸ್ ಆಗುತ್ತೆ. ಜಸ್ಟ್ ಕೇವಲ 5 ಪ್ರಾಡಕ್ಟ್ಸಿಂದ ನೀವು ನಿಮ್ಮ ಮೇಕಪ್ ಲುಕ್ಔಟ್ನ ಫುಲ್ಫಿಲ್ ಮಾಡ್ಕೋಬೋದು. ಬನ್ನಿ, ಯಾವ ಪ್ರಾಡಕ್ಟ್ಗೆ ಹೇಗೆ ಯೂಸ್ ಮಾಡಬೇಕು ಅಂತ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ. ನೋಡಿ ಗೈಸ್, ಫೇಸಸ್ ಕೆನಡಾ ಅವರ ಸ್ಟಾಪ್ ಕ್ರೀಮ್ ವಿತ್ ಶಿಯಾ ಬಟರ್ ಆ್ಯಂಡ್ ಹೈಡ್ರಿಕ್ ಆಸಿಡ್ಸ್ ಇದೆ. ಇದನ್ನು ನೀವು ಸ್ಟಾಪ್ ಕ್ರೀಮ್ ಆಗಿ ಸಹ ಬಳಸ್ಬೋದು, ಹೈಲೈಟರ್ಗೆ ಸಹ ಬಳಸ್ಬೋದು. ಫಸ್ಟ್ ಇದನ್ನು ಅಪ್ಲೈ ಮಾಡ್ಕೋಬೇಕು ನಿಮ್ಮ ಸ್ಕಿನ್ ಮೇಲೆ. ನೆಕ್ಸ್ಟ್ ಫೇಸಸ್ ಕೆನಡಾ 3-in-1 ಫೌಂಡೇಶನ್ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ನೆಕ್ಸ್ಟ್ ನಿಮ್ಮ ಸ್ಕಿನ್ಗೆ ಹಾಕ್ಬೋದು. ಸೊ ಇದು ಆಲ್ರೆಡಿ ನಿಮಗೆ ಹೈಡ್ರೇಷನ್ ಮ್ಯಾಟಿಕ್ ಫೌಂಡೇಶನ್ ಕೊಡುತ್ತೆ. ಇದು ಆಲಿವೇರಾ ಮತ್ತು ವಿಟಮಿನ್ C SPF30 ಮಾಡಿರಲಾಗಿದೆ. ಸೊ ಸೆಕೆಂಡ್ ಇದನ್ನು ಅಪ್ಲೈ ಮಾಡಿ ನಿಮ್ಮ ಫೇಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫೇಸಸ್ ಕೆನಡಾ ಅವರ ಅಲ್ಟಿಮೇಟ್ ಪ್ರೋ ಮೇಕಪ್ ಫಿಕ್ಸರ್ನ ನೀವು ಸ್ಪ್ರೇ ಮಾಡ್ಕೋಬೇಕು ನಿಮ್ಮ ಫೇಸಿಗೆ. ನೀವು ಲಿಪ್ಸ್ ಮತ್ತು ಕ್ಲೋಸ್ ಮಾಡಿ, ಐಸ್ನ ಕ್ಲೋಸ್ ಮಾಡಿ ನೀಟಾಗಿ ಸ್ಪ್ರೇ ಮಾಡಿ. ಅದು ಡ್ರೈ ಅಪ್ ಆದಮೇಲೆ 2 hours ಆದಮೇಲೆ ನಿಮ್ಮ ಫೇಸಿಗೆ ಮೇಕಪ್ ಎಲ್ಲ ಫಿಕ್ಸ್ ಆಗಿರುತ್ತೆ. ಈ ಸ್ಟೆರಾಕ್ಸ್ ವಿಟ್ರಲ್ ಹೇರ್ ಗ್ರೋ ಹೇರ್ ಸೀರಮ್ ಬಂದುಬಿಟ್ಟು ನೀವು ಹೇರ್ ಬಾತ್ ಆದಮೇಲೆ ಹೆಡ್ ಬಾತ್ ಮಾಡ್ತೀರಲ್ಲ, ಅದಾದಮೇಲೆ ಇದನ್ನು ನೀವು ಸ್ಕಿನ್ಗೆ ಹಾಕಿದ್ರೆ ಸಿಲ್ಕ್ ಆ್ಯಂಡ್ ಶೈನಿ ಬರುತ್ತೆ. ಅದಾದಮೇಲೆ ಎಲ್ಲಾದರೂ ರೆಡಿ ಆಗಬೇಕಾದ್ರೆ ನಿಮ್ಮ ಹೇರ್ ನೀಟಾಗಿ ಕೂರ್ತಿಲ್ಲ ಅಂದಾಗ ಜಸ್ಟ್ ಸ್ಪ್ರೇ ಮಾಡಿ ಸಹ ರೆಡಿ ಆಗ್ಬೋದು. ನಿಮ್ಮ ಹೇರ್ ಸ್ಟೈಲ್ಗೆಲ್ಲ ಹೆಲ್ಪ್ ಆಗುತ್ತೆ. ಇದೊಂದು ಬ್ಯೂಟಿ ಆಫ್ ಸೀಕ್ರೆಟ್ಸ್ ಆಫ್ ಹೇರ್ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಯೂಸಸ್ ಆಗುತ್ತೆ. ಫ್ಲಿಪ್ಕಾರ್ಟ್ಸಲ್ಲಿ ನಿಮಗೆ ಸಿಗ್ತಿದೆ. ನಮ್ಮ ಲಿಪ್ಸ್ ಇವಾಗ ಒಂದು ಕೆಲವೊಬ್ರದ್ದು ಲಿಪ್ಸ್, ನನ್ನ ಜನರಿಗೆ ಸ್ವಲ್ಪ ಚೆನ್ನಾಗಿ ಲಿಪ್ಸ್ ಎಲ್ಲ ಹೊಡಿತಾ ಇರುತ್ತೆ, ಇವಾಗ ಚಾಪರ್ಡ್ ಲಿಪ್ಸ್ ಆಗ್ತಿರುತ್ತೆ. ಸೊ ನಾನಿಲ್ಲಿ ನಿಮಗೆ ಟ್ರಸ್ಟ್ ಮಾಡ್ತಾ ಇರೋದು ಮಮ್ಮ ಇರ್ತಾವ್ರ 100% ನ್ಯಾಚುರಲ್ ಲಿಪ್ ಬಾಮ್ ವಿತ್ ರಾಸ್ಬೆರಿ ಪ್ರಾಡಕ್ಟ್. ಇದು ತುಂಬ ಚೆನ್ನಾಗಿದೆ, ಮೇಡ್ ಸೇಫ್. ಸೊ ನಾನು ಆಲ್ವೇಸ್ ಟ್ರಸ್ಟ್ ಮಾಡ್ತೀನಿ. ಮಮ್ಮ ಲಿಪ್ ಬಾಮ್ ನಂಗೆ ತುಂಬ ಇಷ್ಟ ಆಗುತ್ತೆ, ಸೂಟೇಬಲ್ ಫಾರ್ ಮೀ. ಯು ಕ್ಯಾನ್ ಟ್ರೈ ಇಟ್ಸ್ ಒನ್ಸ್, ಇಟ್ಸ್ ಗುಡ್ ಫಾರ್ ಯೋರ್ ಹೆಲ್ತ್ ಅಂತ ಹೇಳ್ಬೋದು. ಲಿಪ್ಸ್ಗೆ ಸಹ ಅಷ್ಟೇ, ಯಾವುದೇ ರೀತಿ ಬ್ಲ್ಯಾಕ್ಸ್ ಆಗೋದಾಗ ಏನೂ ಆಗೋದಿಲ್ಲ. ಸೊ ಇದು ನಾನು ಬಳಸಿ 2 ಡೇಸ್ಗೆ ನನಗೆ ಅದು ಕಡಿಮೆ ಆಗಿದೆ.
ಸೊ ನೀವು ಕೂಡ ಇದನ್ನ ಪರ್ಚೇಸ್ ಮಾಡ್ಬೋದು. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಮೈ ಫೇವ್ ಸಾಂಗ್ ದಿಸ್ ಇಸ್ ಸಮಥಿಂಗ್ ಇಯರ್ಸ್. ಯಾರ್ಯಾರಿಗೆ ಸಾಂಗ್ ಇಷ್ಟ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಗೈಸ್, ಪಾತ್ರೆ ತೊಳಿತಿದ್ದಾಳೆ ನನ್ನ ತಂಗಿ. ಸೊ ಗೈಸ್ ನೋಡಿ ಗೈಸ್, ಇದು ಸ್ವಲ್ಪ ರವೆ ಉಂಡೆ ಥರ ಕಾಣಿಸ್ತಿದೆ, ಬಟ್ ನಾಟ್ ರವೆ ಉಂಡೆ, ಶೇಂಗಾ ಉಂಡೆ. ಇದು ಪೀರಿಯಡ್ಸ್ ಯಾರ್ಯಾರಿಗೆ ರೆಗ್ಯುಲರ್ ಆಗುತ್ತೆ ಇತ್ತು ನೋಡಿ, ತುಂಬ ಚೆನ್ನಾಗಿದೆ. ಬಟ್ ತಿನ್ನಬೇಕು ಅಂದರೂ ಸಹ ಮಾಡ್ಕೋ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು 15 ಲಡ್ಡೂಸ್ ಮಾಡಿದೆ, ಅದು ಉಳ್ಕೊಂಡಿರೋದೇನು 4. ನಾನು ಯಾವತ್ತಾದ್ರೂ ನಿಮಗೆ ರೆಸಿಪಿ ಹೆಂಗೆ ಮಾಡೋದು ಅಂತ ನಿಮಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ರಿವ್ಯೂ ಮಾಡಿ. ನೋಡಿ ಗೈಸ್, ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲ ಇನ್ನಿಷ್ಟು ಕ್ಲೀನ್ ಮಾಡಬೇಕು, ಮಾಡಿಬಿಟ್ಟು ನಿಮಗೆ ಸಿಗ್ತೇನೆ. ಕಾಣಿಸ್ತಿರೋ ಹಾಗೆ ರುಚಿಯಾದ ಇಲ್ಲಿ ಮಜ್ಜಿಗೆ ಮಾಡಿ ಹಾಕಿದೆ. ಆಲ್ರೆಡಿ ಪ್ರಿಪೇರ್ ಆಗಿದೆ, ಈ ರೆಸಿಪಿ ತೋರಿಸಿದೆ. ನೆಕ್ಸ್ಟ್ ಟೈಮ್ ನಿಮಗೆ ಖಂಡಿತ ಈ ರೆಸಿಪಿನ ತೋರಿಸ್ತೀನಿ. ಮಾಡೋದು ತುಂಬ ಸ್ವಲ್ಪ. ಮಾಮೂಲಿ ನೀವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ರೆ ಬಾಯಿಗೆ ಸಿಗುತ್ತೆ ಅಂತ ಇರ್ತಾರೆ, ಕುಡಿಯೋಲ್ಲ. ಬಟ್ ಈ ಥರ ಮಾಡಿಕೊಟ್ರೆ ಎಲ್ಲವನ್ನು ಸೇರಿಸಿ ಕುಡಿಯೋಂಗಾಗುತ್ತೆ, ಯಾವುದೂ ಬಾಯಿಗೆ ಸಿಗೋಲ್ಲ, ಎಲ್ಲ ಬಿಕಾಸ್ ರುಬ್ಬಿರ್ತೀವಲ್ವ, ಹಾಗಾಗಿ. ಸೊ ಈ ಮಜ್ಜಿಗೆನ ಕೊಡ್ತೀವಿ, ಎಲ್ಲರಿಗೂ ತಂಪಾಗಲಿ ಅಂತ ಬಯಸ್ತೇನೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ರೆಸಿಪಿ ಖಂಡಿತ ನನಗೆ ಒಂದ್ಸಲ ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತಾನೆ. ನೋಡಿ ಗೈಸ್, ಇವತ್ತಿನ ಊಟ ಗೈಸ್ ಇವಾಗ ಸರಡನಾಗಿ ಎಲ್ಲೋ ಹೊರಟಿದ್ದೀವಿ, ಹಾಗಾಗಿ ಕಸ ಎಲ್ಲ ಗುಡಿಸಿದ್ವಿ ಅಂತ ಹೇಳಿದ್ವಲ್ಲ. ಊಟ ಆಯಿತು. ಸೊ ಇವಾಗ ಮನೆ ಒರೆಸ್ತಿದ್ದೆ. ಸೊ ಮೈಸೂರಿಗೆ ಹೊಂಟಿದ್ದೀವಿ. ಸೊ ಮೈಸೂರು ಡಿಮಾರ್ಟ್ ಓಪನ್ ಆಗಿದೆಯಲ್ಲ, ಅದನ್ನ ಹೋಗಿ ನೋಡ್ಕೊಂಬರೋಣ ಅಂತ. ಮತ್ತು ಅಲ್ಲಿ ನಾನು ವೀಡಿಯೋ ಏನೇನು ಶಾಪಿಂಗ್ ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೀನಿ, ನಾನು ರೆಡಿಯಾಗಿ ಹೋಗೋದಿಲ್ಲ. ಸೊ ವೇಟ್ ಮಾಡ್ತಾರೆ. ನೋಡಿ ಗೈಸ್, ಆಶೀರ್ವಾದ್ ಮೈಸೂರು ಹೋಟೆಲಲ್ಲಿ ಡಿನ್ನರ್ ಮಾಡ್ಕೊಂಡ್ವಿ. ರೋಟಿ ತೊಗೊಂಡಿದ್ದಕ್ಕೆ ಡಾಲ್ ಫ್ರೈ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಮತ್ತು ಒಂದು ಫ್ರೈಡ್ ರೈಸ್ ತೊಗೊಂಡಿದ್ವಿ. ನೋಡಿ ರೈಸ್ ಇದು ಮೋಸಂಬಿ ಜ್ಯೂಸ್ ಕುಡಿತಾನೆ ನಾನಿಲ್ಲಿ ಒಂದು ಮಗನ ಜ್ಯೂಸ್ ತೊಗೊಂಡಿದ್ದೀನಿ ಗೈಸ್, ನೋಡಿರಲ್ಲ. ಸೊ ಇವಾಗ ಕೊಟ್ಬಿಟ್ಟು ನಿಮಗೆ ಸಿಗ್ತೀನಿ. ನೋಡಿ ಮೈಸೂರೊಳಗೆ ಹೋಗಬೇಕು. ಮತ್ತು ಇವತ್ತಿನ ಬ್ಲಾಗಿಗೆ ಏನು ಮಾಡ್ತೀನಿ, ಬಾಯ್.